ಇವತ್ತು ನಾವು JDS ಪಕ್ಷಕ್ಕೆ ಸೇರಿದ ತಕ್ಷಣ ಎಲ್ರಿಗೂ ಮೀಟ್ರ್ ಲಾಪ್ ಆಗೋದಿದೆ. ನನಗೂ ನನಗೇನು ಸಂಬಂಧ ಇಲ್ಲ. ಅಗಲಕೋಟೆ ಜಮೀನು ಓನರ್ಸು ಮಾಲೀಕರು ಕೃಷ್ಣಪ್ಪ ಅವರು ಅಲೆ ಓನರ್ಸು. ಕೇಳ್ರಿ ಅದಕ್ಕೆ ಹೇಳ್ತಾ ಇದ್ದಲ್ಲ, ಅಲೆ ಕೃಷ್ಣಪ್ಪ ಅವರು ಓನರು, ಗಂಗಾಧರನ್ನವರು ಈ ಲ್ಯಾಂಡ್ ಪರ್ಚೇಸ್ ಮಾಡಿರೋರು. ಗಂಗಾಧರು ನಾವು 25-30 ವರ್ಷ ಸ್ನೇಹಿತರು. ಆ ಒಂದು ಸ್ನೇಹಿತರು ಇಲ್ಲಿ ಏನು ಲಾಸ್ಟ್ ಟೈಮು ಏನು ಈ ಪ್ರಾಪರ್ಟಿ ಒಳಗಡೆ ಹೋಗಿ ಅಕ್ಕಪಕ್ಕದಲ್ಲಿರೋಂಥವ್ರು ಕೆಲವರು ಮರಗಳನ್ನೆಲ್ಲ ಕತ್ತರಿಸಿದ್ರು. ಇವ್ರಿಗೆ ಮಹಿ ಇರೋದಕ್ಕೋಸ್ಕರ ಹಾಸ್ಪಿಟ್ಲಲ್ಲಿ ಇರ್ಬೇಕಾದ್ರೆ ನನಗೆ ವಿಚಾರ ತಿಳಿಸಿದವಾಗ ನಾನು ಹೋಗಿ ಸ್ಪಾಟ್ಗೆ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಕೃಷ್ಣಪ್ಪ ಅವರು ನಾವೆಲ್ಲ ಪರಿಶೀಲನೆ ಮಾಡಿ ನೋಡಿ ಮರಗಳನ್ನೆಲ್ಲ ಈ ಥರ ಕಟ್ ಮಾಡಿದ್ದಾರೆ. ಮರಗಳು ಕೂಚಗಳೆಲ್ಲ ಹೊಡೆದಾಕ್ಬಿಟ್ಟವಾಗ ಹೋಗಿ ಅದನ್ನು ಕೇಳಿ ಪರಿಶೀಲನೆ ಮಾಡಿ ಆಯಿತು ಏನೋ ತಪ್ಪಾಗೋಯ್ತು ಅಂತ ಒಪ್ಕೊಂಡು ಅದಾದಮೇಲೆ ಸುಮ್ಮನೆ ಆಯಿತು ಅಂತೇಳ್ಬಿಟ್ಟು ಅವರು ಏನೂ ತೊಂದರೆ ಇಲ್ಲ ಬಿಡ್ರಪ್ಪ ಅಂತೇಳ್ಬಿಟ್ಟು ವಿಚಾರ ತಿಳಿಸಿದ್ವಿ. ಅದಾದಮೇಲೆ ಈಗ 1 ಕಿಲೋಮೀಟ್ರ್ ಆಗಷ್ಟು ಮುಳ್ತಂತಿಗಳನ್ನೆಲ್ಲನೂ ಮುಳ್ತಂತಿಗಳನ್ನ ಕಟ್ ಮಾಡಿದ್ದಾರೆ. 1 ಕಿಲೋಮೀಟ್ರು ಮುಳ್ತಂತಿಗಳನ್ನ ಕಟ್ ಮಾಡಿ ಪ್ರಮೋಟ್ ಮಾಡೋದು, ಜನಗಳನ್ನೆಲ್ಲ ಹೊಡೆದಾಕ್ರಿ ನಾನು ಇದ್ದೀನಿ ನಾನು ನೋಡ್ಕೊತೀನಿ ಅಂಥೇಳಿ ಸುಮ್ಮನೆ ಆದರೂ ಇದು ಮಾಡೋದು, ಈ ಥರ ಮಾಡ್ತಾರಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಸರ್ ಮಾಡ್ತಾರೋದು? ಸರ್ ಯಾರು ಸರ್ ಮಾಡ್ತಾರೋದು? ಆ ಥರ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ನೀವು ಹೇಳ್ತಾ ಇದ್ದೀರಲ್ಲ, ಕಾಂಪೌಂಡ್ ಫಿಕ್ಸ್ ಕಾಂಪೌಂಡ್ ಫಿಕ್ಸ್ ಮಾಡೋಕ್ಕೆ ಇಲ್ಲಿ ಗಲಾಟೆಗಳು ಮಾಡಿಕೊಂಡು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಮು ಜನಕ್ಕೆ ಲ್ಯಾಂಡ್ ತೊಗೊಂಡ್ರವ್ರು ತೊಂದರೆ ಕೊಡು ಮರಗಳು ಕುಯ್ದಾಕಿರೋದಕ್ಕೋಸ್ಕರ ನಮ್ಮ ಇವರು ಸ್ನೇಹಿತರು ಹಾಸ್ಪಿಟಲ್ ಇದಕ್ಕೋಸ್ಕರ ಅವರು ಹೋಗಿ ನೋಡಕ್ಕೆ ಹೋಗ್ತಾರೆ ಏನಾಗಿದೆ ಅಂತ ನಾನು ಹೋಗಿ ನೋಡಿದ್ದು. ಅವ್ರು ಅದನ್ನ ರೌಡಿಗಳು ಕರೆಸಿ ಮಾಡಿಸಿದ್ದಾರೆ. ಆಯಿತು, ನಮ್ಮ ಜೊತೆ ಇರೋರೆಲ್ಲ ನೋಡಿದ್ದು. ನಿಮ್ಮ ಜೊತೆ ಇರೋರು ನನ್ನೆಲ್ಲ ಅಗಲಕೋಟೆ ಜಮೀನು ಕರ್ಕೊಂಡು ಬಂದಿರಲ್ಲ, ಯಾರವರೆಲ್ಲ ಈ ಕಡೆ ಸರ್ ಇವರೆಲ್ಲ ನೋಡಿಲ್ಲ. ಈಗ ಬಂದಿರೋರು DC ಆಫೀಸ್ ಬಂದಿರೋರೆಲ್ಲರೂ ನೋಡಿಲ್ಲ. ಅಲ್ಲಿ ಜಮೀನಿಗೆ ಹೋಗಿರೋರು ನೋಡಿಲ್ಲ. ನಿನ್ನೆ ಗುಂಪು ಕಟ್ಕೊಟ್ಟು ಹೋಗಿದ್ರಲ್ಲ ಜಮೀನು ಒಳಗಡೆಗೆ, ಒಬ್ರು ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಹೋಗಿ ದೌರ್ಜನ್ಯ ಮಾಡಕ್ಕೆ ಹೋಗಿದ್ದಾರೆ, ಅವರೆಲ್ಲ ನೋಡಿಲ್ಲಲ್ವಾ? ಯಾರವರೆಲ್ಲ ಸಾಧು ಸಂತರು ಅವರೆಲ್ಲ. ಹಾಗಾಗಿ ನೋಡಿ, ಯಾರು ರೌಡಿಗಳು ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬೇಕು. ನನ್ನ ಮೇಲೆ ಯಾವ ರೌಡಿ ಸ್ಟ್ರಿಕ್ಟ್ ಇಲ್ಲ, ನಾನು ಯಾವ ಗಡಿಪಾರು ನನ್ನೇನು ಮಾಡಿಲ್ಲ, ನಾನು ಯಾವ ಅಕ್ರಮಗಳಲ್ಲಿ ಕೂಡ ಭಾಗಿಯಾಗಿಲ್ಲ. ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ಮಾಲೂರು ತಾಲೂಕಲ್ಲಿ 8 ವರ್ಷದಿಂದ ಮಾಲೂರಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ವಿ. ಇವತ್ತವರೆಗೂ ನಮಗೆ ಯಾವುದೇ ಒಂದು ಕಲಂಕ ಇಲ್ಲ. ಇವತ್ತು ನಾವು JDS ಪಕ್ಷಕ್ಕೆ ಸೇರಿದ ತಕ್ಷಣ ಎಲ್ರಿಗೂ ಮೀಟ್ರ್ ಲಾಪ್ ಆಗೋದಿದೆ. ಆ ಉದ್ದೇಶಕ್ಕೋಸ್ಕರ ಇವೆಲ್ಲ ರಾಜಕೀಯ ಉದ್ದೇಶದಿಂದ ಇವೆಲ್ಲ ಮಾಡ್ತಾರೆ. ಅದೆಲ್ಲ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ಮಾಲೂರು ತಾಲೂಕು ಜನ ಏನು ದೊಡ್ಡರಲ್ಲ. ಇವತ್ತು ಮಾಲೂರು ತಾಲೂಕು ಜನ ನಮ್ಗೆ 50,000 ಮತ ಕೊಟ್ಟು ನನಗೆ ಗುಡ್ಸಂತ ಕೆಲಸ ಮಾಡಿದ್ದಾರೆ, ಆಶೀರ್ವಾದ ಮಾಡೋರೆ. ಆ ಒಂದು ಉದ್ದೇಶಕ್ಕೋಸ್ಕರ ಮಾಲೂರು ತಾಲೂಕಲ್ಲಿ ಸೇವೆ ಮಾಡಬೇಕು, ಜನರ ಒಂದು ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಸಂಘಟನೆ ಮಾಡ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರಿಗೆ ಏನು 5 ವರ್ಷದಿಂದ ಕಳೆದೋಗ್ಬಿಟ್ಟಿದ್ರಲ್ಲ, ಈಗ 3 ಅಕ್ಷರ ಬಂದರೆ ಸಾಕು, ನನಗೆ 3 ಅಕ್ಷರ ಬಂದುಬಿಟ್ರೆ ಮಾಲೂರು ತಾಲೂಕು ಉದ್ಧಾರಕ ಮಾಡ್ತೀನಿ ಅಂತ ಇದ್ದಾರಲ್ಲ. 3 ಅಕ್ಷರ ಕೊಟ್ಟಿದ್ರಲ್ಲ ಮಾಲೂರು ತಾಲೂಕು ಜನ ಕೊಟ್ಟಿದ್ರಲ್ಲ. ಮಾಲೂರು ತಾಲೂಕಲ್ಲಿ 5 ವರ್ಷ ಅಧಿಕಾರ ಕೊಟ್ಟಾಗ ಸೋತಿದ ತಕ್ಷಣ 5 ವರ್ಷ ಎಲ್ಲೋದ್ರಿ ನೀವು? ಮಾಲೂರು ತಾಲೂಕು ಜನ ಕೊಟ್ಟಿರ್ತಾನೆ ಅಧಿಕಾರ, ಎಲ್ಲೋದ್ರಿ ನೀವು? ಕೋವಿಡ್ ಟೈಮಲ್ಲಿ ಎಲ್ಲೋದ್ರಿ? ಜನಸೇವೆ ಮಾಡೋದಕ್ಕೆ ಎಲ್ಲೋಗಿದ್ರಿ ನೀವು? ಇವತ್ತು ಹೊಸದಾಗಿ ಬಂದಿರೋಂಥ ಪ್ರೀತಿ, ಜನದ ಮೇಲೆ ಇರೋಂಥ ಕಾಳಜಿ, ಇಲ್ದಿರೋಂಥ ಒಂದು ಇದು ಇವತ್ತು ಬಂದಿದೆಯಾ? ಸರ್, ಈಗ ನೀವು NDA